ಇವತ್ತು ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ವಪಕ್ಷ ಸಭೆ ಸದ್ಯ ಅಂತ್ಯ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಿರುವಂತಹ ಸರ್ವಪಕ್ಷಗಳ ಸಭೆ ಇದು. ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಮುಖ್ಯಮಂತ್ರಿಗಳು. ಈ ಸರ್ವಪಕ್ಷ ಸಭೆಯ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ ಕಾವೇರಿಗೆ ಸಂಬಂಧಪಟ್ಟಾಗಿನ ನೀರಿನ ನಿರ್ವಹಣೆ ವಿಚಾರವಾಗಿ, ಅಂದರೆ ಈ ಕಾವೇರಿ ನದಿ ನೀರು ಬಿಡಬೇಕೋ ಬೇಡವೋ ಅನ್ನುವಂಥ ವಿಚಾರವಾಗಿ ಎಲ್ಲ ಪಕ್ಷಗಳನ್ನು ಇದು ಬಹುತೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ. ಕಾವೇರಿ ಸಂಕಷ್ಟ ಉಂಟಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸರ್ವಪಕ್ಷಗಳ ಸಭೆಯನ್ನು ಕರೆದು ಆ ನಂತರದಲ್ಲಿ ಅವರ ಅಭಿಪ್ರಾಯ ಪಡೆಯೋದು, ಆಮೇಲೆ ಸರ್ಕಾರ ಇಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಅದು ಏಕಪಕ್ಷೀಯ ನಿರ್ಧಾರ ಅನ್ನುವಂಥದ್ದು ಇರಲ್ಲ. ಸರ್ವಪಕ್ಷಗಳು ಕೊಟ್ಟಂಥ ಸಲಹೆಗಳನ್ನು ಆಧರಿಸಿ ತೆಗೆದುಕೊಂಡಂಥ ನಿರ್ಧಾರ ಅನ್ನುವಂಥದ್ದಿರುತ್ತೆ. ಆ ಕಾರಣಕ್ಕಾಗಿಯೇ ಒಂದು ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು. ಬಹುತೇಕ ನಾಯಕರುಗಳು ಬಂದಿದ್ದರು ಇವತ್ತು. BJP, JDS ಹಾಗೆ ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರಮುಖವಾಗಿ ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಶಾಸಕರುಗಳೇನಿದ್ರಲ್ಲ ಅವ್ರುಗಳು ಬಂದು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದರು. ಭಾಳಷ್ಟು ಆಮೇಲೆ ಸಂಸದರುಗಳು, ಆ ಭಾಗದ ಸಂಸದರುಗಳು ಕೂಡ ಇವತ್ತು ಬಂದು ಭಾಗಿಯಾಗಿದ್ದಾರೆ. ಹಾಸನ, ಮಂಡ್ಯ, ಅದಾದ ನಂತರ ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟಾಗಿನ ಸಂಸದರು ಎಲ್ಲ ಬಂದು ಭಾಗಿಯಾಗಿದ್ದರು. ತಮ್ಮ ಉಪಯುಕ್ತವಾದಂಥ ಕೆಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗ ಒಂದು ಖುಷಿ ಸಂಗತಿ ಅಂತಂದರೆ ಮಳೆ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ನಿಧಾನವಾಗಿ KRS ಕೂಡ ಭರ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಹತ್ತತ್ರ 100 ಅಡಿ ತನಕ ಬಂದಿದೆ ನೀರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ವಿಷಯ ಅಂತ ಅಂದರೆ ಈ ಕ್ಷಣಕ್ಕೆ ಓಕೆ, ಬಟ್ ಮುಂದೆ ಏನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಹಾಗಾಗಿ ನಾವು ಬೇಸಿಗೆಯನ್ನು ಕೂಡ ಗಮನದಲ್ಲಿಟ್ಕೊಂಡು ಹಂತವಾಗಿ ನೀರು ಬಿಡಬೇಕು, ಒಮ್ಮೆಲೆ ನೀರು ಬಿಡೋದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಗಳು ಬಂದಿದೆ ಅಂತೇಳಿ ತಿಳಿದು ಬರ್ತಾ ಇದೆ. DK ಶಿವಕುಮಾರ್ ಅವರನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ಸದಸ್ಯರುಗಳು ಯಾರ್ಯಾರು ಬಂದಿದ್ರು ಅವ್ರುಗಳನ್ನೆಲ್ಲ ಅವರು ಖುದ್ದಾಗಿ ಹೋಗಿ, ಅದರಲ್ಲೂ ಮಾಜಿ ಮುಖ್ಯಮಂತ್ರಿಗಳನ್ನೆಲ್ಲ ಖುದ್ದಾಗಿ ಹೋಗಿ ಅವರು ಸಭೆಗೆ ಆಹ್ವಾನಿಸ್ತಾರೆ. ಆಮೇಲೆ ಪರಿಷತ್ತು ವಿರೋಧ ಪಕ್ಷದ ನಾಯಕರುಗಳು ಅವರನ್ನು ಕೂಡ ಅವರು ಖುದ್ದಾಗಿ ಹೋಗಿ, ಶಾಸಕರುಗಳು, ಸಂಸದರು ಎಲ್ಲರ ಹತ್ರ ಅವರು ಖುದ್ದಾಗಿ ಹೋಗಿ ಈ ಸಭೆಗೆ ಆಹ್ವಾನವನ್ನು ಕೊಡ್ತಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆಮೇಲೆ ಕರ್ನಾಟಕದ ಹಿತಾಸಕ್ತಿಗೆ ಎಲ್ಲೂ ಧಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಮೇಲೆ ಈ ಥರದ ಸರ್ವಪಕ್ಷಗಳ ಸಭೆ ಇದೆಯಲ್ಲ, ಇದು ಬಹಳ ಅತಿ ಮುಖ್ಯ. ಏನು ಅಂತಂದರೆ ಈಗ ಹೋಗಿ ನಾವು ಸಂಸತ್ನಲ್ಲಿ ಕೂಗೋದ್ರಿಂದನೇ ನಮ್ಮ ಒಗ್ಗಟ್ಟು ಅನ್ನುವಂಥದ್ದಲ್ಲ. ಈ ರೀತಿಯಾದಂಥ ಇತರ ಪಕ್ಷಗಳಿಗೆ ಸಂಬಂಧಪಟ್ಟಾಗಿನ ಸದಸ್ಯರುಗಳೆಲ್ಲ ಬಂದೊಂದು ಕಡೆ ಕೂತು ಅದೊಂದು ರಾಜ್ಯದ ಕಡೆಯಿಂದ ಹೋಗುವಂಥ ಒಂದು ಸಂದೇಶ ಕೂಡ ಅದು. ನಮ್ಮ ರಾಜ್ಯದ ನೆಲ ಜಲದ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಿದ್ದೀವಿ ಅನ್ನುವಂಥದ್ದು ಒಂದು ಸೂಚನೆ ಅದು. ಸೊ ಅಂಥ ಒಂದು ಸಂದೇಶ ಕೊಡೋ ಪ್ರಯತ್ನ ಕೂಡ ಇವತ್ತು ಆಗಿದೆ. ಲೀಗಲಿ ಇವತ್ತು ತಮಿಳುನಾಡಿನ ಆ ಬೇಡಿಕೆಗಳನ್ನು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡುವಂಥದ್ದು. ಈಗಾಗಲೇ ಮೇಕೆದಾಟಿನ ಬಗ್ಗೆ ಮತ್ತೊಂದರ ಬಗ್ಗೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ DMK ಸದಸ್ಯರು ರೈಸ್ ಮಾಡಿದಾಗ ಭಾರಿ ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯ ಸರ್ಕಾರದ ಆ ಬೇಡಿಕೆಗಳು ಏನುಂಟು ಅದು ಸರಿ ಅಂತ ಹೇಳುವಂಥ ರೀತಿಯಲ್ಲಿ ಒತ್ತು ಕೊಟ್ಟದ್ದು. ಸುಪ್ರೀಂ ಕೋರ್ಟು ಇದಕ್ಕೆ ಪೂರಕವಾದಂಥ ಅವರದೇ ಜಾಗದಲ್ಲಿ ಅವರೇ ಆ ನೀರಿಗೆ ಶೇಖರಣೆ ಮಾಡುವಂಥದ್ದಕ್ಕೆ ನಿಮಗೆ ಯಾಕೆ ತಡೆ ಅಂತ ಪ್ರಶ್ನೆ ಕೇಳುವಂಥದ್ದು, ಇದನ್ನೆಲ್ಲವನ್ನು ಅತ್ಯಂತ ಗಂಭೀರವಾದಂಥ ಚರ್ಚೆಗಳನ್ನು ಇವತ್ತು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಗಂಭೀರ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ಬರುವ ಮಳೆಗಾಲದವರೆಗೆ ಇನ್ನು ಮಳೆ ಕಡಿಮೆ ಆದಂಥ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ದಿಟ್ಟ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುವಂಥ ಆಲೋಚನೆಗಳು. ಸೊ ಸರ್ವಪಕ್ಷಗಳ ಸಭೆ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಕೂಡ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗಿನ ಡೀಟೇಲ್ಸ್ ಕೊಡುವಂಥ ನಿಟ್ಟಿನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಜಸ್ಟ್ ಹೋಲ್ಡ್, ನಾನು ನಿಮ್ಮ ಜೊತೆಗೆ ಸಂಪರ್ಕ ಮಾಡ್ತೀನಿ. ಏನೇನು ಆಗಿದೆ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ, ಏನು ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥದ್ದನ್ನು. ಹೀಗೆ ಸರ್ವಪಕ್ಷಗಳ ಸಭೆ ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದಲ್ಲೇ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ, ಅಥವಾ ಒಂದು ಕ್ವಿಕ್ ಆಗಿ ಒಂದು ಪ್ರೆಸ್ ಮೀಟ್ ಕೂಡ ನಡೆಯುತ್ತೆ. ಏನೇನು ನಿರ್ಣಯಕ್ಕೆ ಬಂದಿದ್ದೀವಿ ಅನ್ನುವಂಥದ್ದನ್ನು ನಾನು ಆಗ್ತಾನೆ ಹೇಳಿದಾಗೆ ಇದು ಕೇವಲ ಒಂದು 4 ಜನ ಲೀಡರ್ಗಳು ಸೇರಿಕೊಂಡು ಮಾತನಾಡಿದ್ರು ಅನ್ನುವಂಥದ್ದಲ್ಲ. ಇದು ರಾಜ್ಯದ ಹಿತಾಸಕ್ತಿ ಅನ್ನುವಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶ ಕೊಡೋ ಪ್ರಯತ್ನವೂ ಕೂಡ ಆಗಿರಬೇಕಿಂತಹ ಸಭೆಗಳು. ಸೊ ಆ ನಿಟ್ಟಿನಲ್ಲಿ ಇವತ್ತು ಭಾಳ ಉಪಯುಕ್ತವಾದಂಥ ಚರ್ಚೆ ಆಗಿರ್ಬೋದು. ಕಾವೇರಿ ನದಿ ನೀರನ್ನು ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಮಾಡಬೇಕು, ಈಗ 4.5 TMC ಅಷ್ಟು ನೀರು ಪ್ರತಿದಿನ 3,500 ಕ್ಯೂಸೆಕ್ ಅಷ್ಟು 15 ದಿವಸ ಬಿಟ್ಟು ಕಳಿಸ್ಕೊಡ್ಬೇಕು ಅಂತ CWMA ಏನೋ ಆರ್ಡ್ರ್ ಕೊಟ್ಟಿರ್ಬೋದು. ಬಟ್ ಈಗ ಅದೃಷ್ಟವಶಾತ್ ದೇವ್ರ ದಯೆಯಿಂದ ಸದ್ಯ ಒಳ್ಳೆ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಆ ಸಮಸ್ಯೆ ಏನಾಗಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಕಬಿನಿಯಿಂದ ಈಗ ಔಟ್ಫ್ಲೋ ಭಾಳ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಕೇರಳದಲ್ಲಿ ಇನ್ನೂ ಕೂಡ ಮಳೆ ಮುಂದುವರಿತಾ ಇದೆಯಲ್ಲ, ಇದು ತಮಿಳುನಾಡಿಗೆ ಹೆಚ್ಚುವರಿ ನೀರು ಕಳಿಸ್ಕೊಡೋಕ್ಕೂ ಕೂಡ ಭಾಳ ಅನುಕೂಲ ಆಗುತ್ತೆ. ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಏನೇನು ನಿರ್ಣಯಕ್ಕೆ ಬರಲಾಗಿದೆ ಅನ್ನುವಂಥ ಡೀಟೇಲ್ಸ್ ಏನಾದರೂ ಗೊತ್ತಾಗಿದೆಯಾ ಪ್ರಸನ್ನ? ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ?
ಮಾಲ್ತೇಶ್, ಸರ್ವಪಕ್ಷ ಸಭೆಯಲ್ಲೂ ಕೂಡ ನೀವು ಹೇಳಿದ ಹಾಗೆ ಮಳೆರಾಯನ ಕೃಪೆ, ದೇವರ ಕೃಪೆಯ ಬಗ್ಗೆ ಒಂದು ಕೃತಜ್ಞತಾ ಪೂರ್ವಕವಾದಂತಹ ಮಾತುಗಳನ್ನ ಎಲ್ಲರೂ ಕೂಡ ಆಡಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ತನಕ ಈಗ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಕಬಿನಿ ಇರಬಹುದು, KRS ಡ್ಯಾಮ್ ಇರಬಹುದು, ಎಲ್ಲ ಕಡೆಯೂ ಕೂಡ ಒಳಹರಿವಿನ ನೀರು ಸಂಗ್ರಹ ಹೆಚ್ಚಾಗ್ತಾ ಇರುವಂತದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆಗಳಾಗಿದ್ದಾವೆ. ಎಲ್ಲ ನಾಯಕರು ಕೂಡ ಮತ್ತು ಮಾಜಿ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿರುವಂತದ್ದು ಮುಂದಿನ ಜೂನ್ ತನಕ ಪರಿಸ್ಥಿತಿ ಹೀಗೆ ಇರುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ನಿಜ, ಈಗ ಒಳಹರಿವು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ CWMA ಆದೇಶ ಕೊಟ್ಟ ಪ್ರಕಾರ ನಾವು ತಮಿಳುನಾಡಿಗೆ ನೀರನ್ನ ಹರಿಬಿಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಸದ್ಯಕ್ಕಂತೂ ಇಲ್ಲ. ಅದರ ಸಮಸ್ಯೆಯ ತೀವ್ರತೆ ಮತ್ತು ಅದರ ಇಂಟೆನ್ಸಿಟಿ, ಅದರ ಗಂಭೀರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಸರ್ವಪಕ್ಷ ಸಭೆ ಕರೆದಂತಹ ಸಂದರ್ಭದಲ್ಲಿ ಕಾವೇರಿಯ ಕಿಚ್ಚು ಹೆಚ್ಚಾಗಿತ್ತು. ವಿರೋಧ ಪಕ್ಷಗಳು ಕೂಡ ಸರ್ಕಾರ ಅನಗತ್ಯವಾಗಿ ನೀರನ್ನ ಬಿಟ್ಟು ಕದ್ದು ಮುಚ್ಚಿ ನೀರನ್ನ ಬಿಡುವಂತ ಕೆಲಸವನ್ನ ಮಾಡ್ತಿದೆ ಅನ್ನುವಂತ ಆಕ್ಷೇಪ ಮತ್ತು ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಕಳೆದ ಒಂದು ರಾತ್ರಿಯ ಹಿಂದಿನಿಂದ ಸಾಕಷ್ಟು ಮಳೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ಬೇಸಿನ್ನ ಸುತ್ತಮುತ್ತಲೂ ಕೂಡ ಮಳೆಯ ಪ್ರಮಾಣ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಗಂಭೀರತೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಹೀಗಾಗಿ ತಮಿಳುನಾಡಿಗೆ ನಾವು ಆದೇಶದ ಪ್ರಕಾರ ಎಷ್ಟು ನೀರನ್ನ ಹರಿಬಿಡಬಹುದಿತ್ತೋ ಅದನ್ನ ಹರಿಬಿಡೋದಕ್ಕೆ ಯಾವುದೇ ರೀತಿಯ ಆತಂಕಗಳಿಲ್ಲ. ಮತ್ತು ನಮಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಅಷ್ಟು ಬೇಗ ಎದುರಾಗುತ್ತೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇನ್ನೂ ಒಂದೂವರೆ ತಿಂಗಳು ಸರಿಯಾದಂತಹ ರೀತಿಯ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗುವಂತಹ ವಾತಾವರಣ ಕಂಡು ಬಂದಿದೆ. ಆದ್ರೆ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಮತ್ತು ತಜ್ಞರು ಕೂಡ ಇವತ್ತಿನ ಸಭೆಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ದು ಮುಂದಿನ ಜೂನ್ ತನಕ ಈ ನೀರನ್ನ ಹಿಡಿದಿಟ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಒಂದು ಅಂಶ. ಇನ್ನೊಂದು, ನಾವು ಪರ್ಯಾಯವಾದಂತಹ ಒಂದು ಶಾಶ್ವತ ಪರಿಹಾರವನ್ನ ಕಂಡುಹಿಡ್ಕೋಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಉತ್ತರದಿಂದಾಗಿ ಮೇಕೆದಾಟು ಯೋಜನೆ ಕರ್ನಾಟಕದ ಪರವಾಗಿದೆ ಅನ್ನುವಂಥದ್ದು. ತಮಿಳುನಾಡು ಯಾವುದೇ ರೀತಿಯ ಆಕ್ಷೇಪಗಳನ್ನ ಎತ್ತಿದ್ರೂ ಕೂಡ ಮೇಕೆದಾಟು ಯೋಜನೆಯನ್ನ ಮಾಡೋದಕ್ಕೆ ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅನ್ನುವಂಥದ್ದು ಕೇಂದ್ರ ಸರ್ಕಾರವೇ ಉತ್ತರವನ್ನ ಕೊಟ್ಟಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ಈ ಉತ್ತರ ಕರ್ನಾಟಕದ ಪರವಾಗಿದೆ. ಇದರ ಆಧಾರದ ಮೇಲೆ ಮೇಕೆದಾಟು ಯೋಜನೆಯನ್ನ ಅನುಷ್ಠಾನ ಮಾಡುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಗಂಭೀರವಾದಂತಹ ಹೆಜ್ಜೆಯನ್ನ ಇಡಬೇಕು, ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಕೊಳ್ಳಲೇಬೇಕು ಅನ್ನುವಂತ ಒಂದು ಆಗ್ರಹ ಎಲ್ಲರ ಕಡೆಯಿಂದಲೂ ಕೂಡ ವ್ಯಕ್ತವಾಗಿದೆ. ಇದೆಲ್ಲದರ ಬಗ್ಗೆ ಒಂದು ಅಂತಿಮವಾದಂತಹ ನಿರ್ಣಯವನ್ನ ಸರ್ಕಾರ ಕೈಗೊಳ್ಳಬೇಕಾಗುತ್ತೆ. ಈಗ ನೀರಿನ ಒಳಹರಿವು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಈ ಆದೇಶವನ್ನ ಉಲ್ಲಂಘನೆ ಮಾಡುವಂತಹ ಪ್ರಸಂಗ ಬರೋದಿಲ್ಲ. ಈಗಾಗಲೇ 25,000 ಕ್ಯೂಸೆಕ್ಗಿಂತ ಹೆಚ್ಚಿನ ನೀರು ಹರಿದು ಹೋಗ್ತಾ ಇರೋದ್ರಿಂದಾಗಿ ತಮಿಳುನಾಡಿಗೆ ಬಿಳಿಗುಂಡ್ಲಿನಲ್ಲಿ ಏನ್ ಲೆಕ್ಕವನ್ನ ನಾವು ಕೊಡಬೇಕಾಗಿತ್ತು ಆ ಲೆಕ್ಕವನ್ನ ಒಪ್ಪಿಸೋದಕ್ಕಂತೂ ಖಂಡಿತವಾಗಿ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಮಳೆರಾಯನ ಕೃಪೆಯಿಂದ ಇವತ್ತಿನ ಸಭೆಯಲ್ಲೂ ಕೂಡ ಅದನ್ನೇ ಪದೇ ಪದೇ ಎಲ್ಲರೂ ಕೂಡ ನಾಯಕರು ಉಚ್ಚಾರವನ್ನ ಮಾಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಸರ್ವಪಕ್ಷ ಸಭೆ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸರ್ಕಾರದ ನಿಲುವೇನಾಗಿತ್ತು ಮತ್ತು CWMAಗೆ ಮುಂದಿನ ದಿನಗಳಲ್ಲಿ ಯಾವ ಅಂಶಗಳನ್ನ ಮತ್ತೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ವಿಶದವಾಗಿ ವಿವರವಾಗಿ ಮುಖ್ಯಮಂತ್ರಿಗಳು ತಿಳಿಸಿಕೊಡುವಂತ ಸಾಧ್ಯತೆಗಳಿದಾವೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.